ಕೂಡ ಟ್ರೈ ಮಾಡಿ ನೋಡ್ತೀವಿ. ಸೂಪರ್ ಆಗಿದೆ, A1 ಆಗಿದೆ. ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ನಿಮ್ಗೆ ನನ್ನ ಕಿಚನ್ ಜರ್ಮನಿಯಿಂದ ನಿಮ್ಗೆ ಇವತ್ತೊಂದು ನಾನ್ ವೆಜ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಈ ನಾನ್ ವೆಜ್ ರೆಸಿಪಿಯಲ್ಲಿ ಲ್ಯಾಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಲ್ಯಾಮ್ ಕರಿ ಹೇಗೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ನನ್ನ ಸ್ಟೈಲ್, ನನ್ನ ಫ್ಯಾಮಿಲಿಯ ಸ್ಟೈಲ್. ನಾನು ಎವ್ರಿ ಟೈಮ್ ಹೇಗೆ ಮಟನ್ ಕರಿನ ಮನೆಯಲ್ಲಿ ಮಾಡ್ತೀನಿ ಅಂತ. ಸೊ ಈಸಿ ರೀತಿಯಲ್ಲಿ ನಾವು ಮಟನ್ ಕರಿ ಕ್ವಿಕ್ ಆಗಂತ ರೆಸಿಪಿನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಅದರ ಜೊತೆ ಒಂದು ಮಸಾಲಾ ರೈಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆಲ್ಲ ಆಗುತ್ತೆ ಅನ್ನೋದು ಕೂಡ ನೋಡೋಣ. ಸೊ ಇದುವರೆಗೂ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ನನ್ನ ಚಾನೆಲ್ಗೆ ಬ್ಲಾಗ್ ವರ್ಲ್ಡ್ ವಿತ್ ಅಶ್ವಿನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನನ್ನ ರೆಸಿಪಿನ ನಿಮ್ ಜೊತೆ ಮಿಸ್ ಮಾಡದೆ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಸೊ ಬನ್ನಿ ಇವಾಗ ಫಸ್ಟ್ ಲ್ಯಾಮ್ ಕರಿ ಹೇಗ್ ಮಾಡ್ತೀನಿ, ಎಷ್ಟು ತಗೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ನಾನು ಒಂದು ½ ಕಿಲೋ ಮೇಲೆ ತಗೊಂಡಿದ್ದೀನಿ, 500 ಗ್ರಾಮ್ ಮೇಲೆ ಲ್ಯಾಮ್ನ ತಗೊಂಡಿದ್ದೀನಿ. ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಟೊಮೆಟೊ, ಆನಿಯನ್, ಹಾಗೆ ಇದು ಕೊರಿಯಂಡರ್ ಮತ್ತೆ ಕೊಕೊನಟ್ ಕ್ಯಾಶ್ಯೋ ಮಸಾಲ ಆಗಿರುತ್ತೆ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಒಂದು ಎಕ್ಸ್ಟ್ರಾ ಲ್ಯಾಮ್ ಫಾರ್ ಮೈ ಕಿಡ್ಸ್, ನನ್ನ ಮಕ್ಕಳಿಗೆ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಲ್ಯಾಮ್ ಅವ್ರಿಗೆ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಮಟನ್ ಗ್ರೇವಿ ಮಿಕ್ಸ್. ಸೊ ಇದು ಬಂದ್ಬಿಟ್ಟು ನಾನು ಈ ಬ್ರ್ಯಾಂಡಿಂದ ತಗೊಂಡಿದ್ದೆ, ಸುಹಾನಾ, ಇಂಡಿಯಾದಿಂದ ತಗೊಂಡ್ಬಂದಿದ್ದೀನಿ. ಬೇರೆ ಮಟನ್ ಮಸಾಲ ಕೂಡ ಯೂಸ್ ಮಾಡ್ಬೋದು. ಸೊ ಹಾಗೆ ಗರಂ ಮಸಾಲ ಬಂದ್ಬಿಟ್ಟು ನನ್ನ ಮನೆಯಿಂದ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಎಣ್ಣೆ ಹಾಕೋಣಂತೆ. ಸೊ ದಿಸ್ ಇಸ್ ದ ಕ್ಯೂಟ್ ಆಯಿಲ್ ಕ್ಯಾನ್ ನಾನು ಇಂಡಿಯಾದಿಂದ ಪರ್ಚೇಸ್ ಮಾಡಿದೆ ಅಮೆಝಾನ್ ಅಲ್ಲಿ. ಯಾರಿಗಾದ್ರೂ ಲಿಂಕ್ ಬೇಕು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇಟ್ಸ್ ವೆರಿ ಗುಡ್. ಲೈಕ್ ನಾವು ಹೀಗೆ ಸ್ಪ್ರೇ ಕೂಡ ಮಾಡ್ಬೋದು, ಹಾಗೆ ಹೀಗೆ ಆಯಿಲ್ ಕೂಡ ಪೋರ್ ಮಾಡ್ಬೋದು. ಸೊ ಈಸಿಯಾಗಿ ಎರಡೂ ರೀತಿಯಲ್ಲಿ ನಾವು ಮಾಡ್ಕೋಬಹುದು ಅಂತ ಹೇಳ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡಾದ್ಮೇಲೆ ಲ್ಯಾಮ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಹಾಕ್ಕೊಂಡಾದ್ಮೇಲೆ ಅರಿಶಿನ, ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್, ನಮಗೆ ಎಷ್ಟು ಬೇಕೋ ಅಷ್ಟು ಸ್ಪೈಸಿಗೆ ಚಿಲ್ಲಿ ಪೌಡರ್ ಹಾಕ್ಕೊಂಡ್ಬಿಟ್ಟು ಒಂದು 2 to 3 ವಿಜಿಲ್ಸ್ನ ಮಾಡ್ಕೋಬೇಕಾಗುತ್ತೆ. 500 to 600 ಗ್ರಾಮ್ ಲ್ಯಾಮ್ಗೆ 1.5 to 2 ಟೊಮೆಟೊನ ಹಾಕಬೇಕಾಗುತ್ತೆ. ಸೊ ಟೊಮೆಟೊ ಹಾಕಿದ್ಮೇಲೆ ಟೊಮೆಟೊ ಜೊತೆ ಮತ್ತು ಹಾಗೆ ಸ್ಪೈಸಿ ಚಿಲ್ಲಿ ಪೌಡರ್ ಜೊತೆ ಚೆನ್ನಾಗಿ ಮಟನ್ನು ಬೆಂದಿ ಬರುತ್ತೆ. ಸೊ ಹಾಗಾಗಿ ನಾವು ಟೊಮೆಟೊ ಗ್ರೇವಿ ಬರೋದಕ್ಕೋಸ್ಕರ ಟೊಮೆಟೊನ ಯೂಸ್ ಮಾಡಬೇಕಾಗುತ್ತೆ.
ಸೊ ಇವಾಗ ಎರಡು ಕೂಡ ಕ್ಲೋಸ್ ಮಾಡಿದೀನಿ. ಸೊ 1 2 to 3 ವಿಜಿಲ್ಸ್ ಬರ್ಲಿ. 2 to 3 ವಿಜಿಲ್ಸ್ ಬಂದಾದ್ಮೇಲೆ ಫುಲ್ ಮಟನ್ ಬೆಂದಿರುತ್ತೆ. ಬೆಂದಾದ್ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅದ್ರಲ್ಲಿ ಎಲ್ಲ ಗರಂ ಮಸಾಲಾಸ್ ಮತ್ತೆ ಮಟನ್ ಮಸಾಲ ಎಲ್ಲ ಹಾಕ್ಬಿಟ್ಟು ಲಾಸ್ಟ್ ಫೈನಲ್ ಗ್ರೇವಿನ ಮಾಡೋಣಂತೆ. ರೈಸಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ 1 ಆನಿಯನ್, ಹಾಗೆ ಮಿಂಟ್ ಲೀವ್ಸ್, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್, ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದನ್ನೆಲ್ಲ ಹಾಕ್ಬಿಟ್ಟು ರೈಸ್ ಮಾಡೋಣಂತೆ. ಸೊ ಇಟ್ ವಿಲ್ ಬಿ ವೆರಿ ಡಿಲಿಷಿಯಸ್ ಮಟನ್ ಕರಿ ಜೊತೆ ತಿನ್ನೋದಕ್ಕೆ. ಸೊ ನಮ್ಮ ಮನೆಯ ಸ್ಟೈಲ್ ಹೇಗೆಲ್ಲ ಆಗುತ್ತೆ ಅನ್ನೋದು ಕೂಡ ನೋಡ್ತಾ ಹೋಗೋಣ ಅಂತೆ. ಐ ಲವ್ ದಿಸ್ ಮಟನ್ ಕರಿ. ಚಿಕನ್ ಗಿಂತ ಲ್ಯಾಮ್ನೇ ನಮ್ಗೆ ಇಷ್ಟ ಆಗೋದು ಜಾಸ್ತಿ. ಸೊ ಬಿಫೋರ್ ಬಟರ್ ಗೀನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಜೊತೆ ಸ್ವಲ್ಪ 1 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ. ಒಂದ್ ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ ಮತ್ತೆ ಒಂದು ಬೇ ಲೀವ್ಸ್ ಹಾಕ್ತಾ ಇದ್ದೀನಿ. ಏಲಕ್ಕಿ ಇನ್ನೂ ಟೇಸ್ಟ್ ಆಗಿ ಇರುತ್ತೆ. ಸೊ ಇದಾದ್ಮೇಲೆ ಇದೆಲ್ಲ ಸ್ವಲ್ಪ ಚಾಪ್ ಮಾಡ್ಕೊಡೋಣಂತೆ. ಕೊರಿಯಾಂಡರ್ ಮತ್ತೆ ಮಿಂಟ್ ಲೀವ್ಸ್ ಹಾಕೋದ್ರಿಂದ ಟೇಸ್ಟ್ ಬಹಳ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಬೇಕು ಟೇಸ್ಟ್ಗೆ. ಸೊ ಇದು ಚೆನ್ನಾಗಿ ಫ್ರೈ ಆಗ್ಬೇಕಾಗುತ್ತೆ, ಹಸಿ ವಾಸನೆ ಹೋಗ್ಬೇಕು. ಎಲ್ಲ ಆನಿಯನ್ ಮತ್ತೆ ಎಲ್ಲ ಮಸಾಲ ಹಾಕಿರೋದು ಚೆನ್ನಾಗಿ ಫ್ರೈ ಆಗ್ಬೇಕಾಗುತ್ತೆ. ಸೊ ಇದೆಲ್ಲ ಫ್ರೈ ಆದ್ಮೇಲೆ ರೈಸ್ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ. ಸೊ ರೈಸ್ ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀರಿ. ನೋಡ್ಬೋದು ಫುಲ್ ತರ ಎಲ್ಲ ಹಾಕ್ತಿದ್ದೀನಿ. ಸೊ ಮಸಾಲಾ ರೈಸ್ ಇಸ್ ಬಿಕಮಿಂಗ್ ರೆಡಿ. ಸೊ ಇವಾಗ ಗ್ರೇವಿ ಆಗಿದೆ. ಲ್ಯಾಮ್ ಕೂಡ ಚೆನ್ನಾಗಿ ಬೆಂದಿದೆ. ಗರಂ ಮಸಾಲ ಹಾಕ್ತಾ ಇದ್ದೀನಿ. ಮಟನ್ ಗ್ರೇವಿ ಮಸಾಲ ಹಾಕ್ತಾ ಇದ್ದೀನಿ. ಹಾಗೆ ನಾನು ಇದನ್ನ ರುಬ್ಬಿಟ್ಕೊಂಡಿರೋ ಕೊಕೊನಟ್ ಮತ್ತೆ ಕ್ಯಾಶ್ಯೂ ಪ್ಯೂರೆ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ಇದು ಇನ್ನೊಂದು 2 ಮಟನ್ ಗ್ರೇವಿ ರೆಡಿ ಆಗಿದೆ. ಸೊ ನಾನು ನಿಮ್ಗೆ ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ತೋರಿಸ್ತೀನಿ.
ಸೊ ಮಟನ್ ಗ್ರೇವಿ ಹಾಗೆ ಮಸಾಲಾ ರೈಸ್ ರೆಡಿ ಆಗಿದೆ. ಸೊ ಲೆಟ್ಸ್ ಟೇಸ್ಟ್ ಇಟ್, ಹೇಗಾಗಿದೆ ಅನ್ನೋದ್ರ ಕೂಡ ನಿಮಗೆ ತೋರಿಸ್ತೀನಿ. ಸೊ ಫೈನಲ್ ಆಗಿ ಹೇಗಾಗಿದೆ ಅನ್ನೋದು ಕೂಡ ಟ್ರೈ ಮಾಡಿ ನೋಡ್ತೀನಿ. ಸೂಪರ್ ಆಗಿದೆ, A1 ಆಗಿದೆ. ಯಾರೆಲ್ಲ ಇನ್ನೂ ಮಟನ್ ಗ್ರೇವಿನ ಟ್ರೈ ಮಾಡಿಲ್ಲ ಅಂತ ಅಂದ್ರೆ ನನ್ನ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಲ್ಯಾಂಪ್ ಕೂಡ ಫುಲ್ ಕರೆಕ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಫುಲ್ ಟೇಸ್ಟಿ ಎಮ್ಮಿ ಆಗಿದೆ. ಇನ್ನು ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ನನ್ನ ಕಿಚನ್ ಇಂದ ಏನೆಲ್ಲ ಸ್ಪೆಷಲ್ ಆಗಿ ಡಿಶಸ್ ಮಾಡಿದ್ರೆ, ರೆಸಿಪಿ ಮಾಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್ ಎಲ್ಲರಿಗೂ.